ಹನುಮಾನ್ ಚಾಲಿಸ ಸಮರದ ವಿಚಾರ ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ವ್ಯಾಪಕವಾದಂತಹ ಆಕ್ರೋಶ ಹಿಂದೂ ಸಂಘಟನೆಗಳಿಂದ ವ್ಯಕ್ತ ಆಗ್ತಾ ಇದೆ. ನಗರದ ಪೇಟೆಯಲ್ಲಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಿಜೆಪಿಯವರು ಸ್ವಾರ್ಥಕ್ಕಾಗಿ ಇದನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ದ್ವೇಷದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಜನರಲ್ಲಿ ಅನಾವಶ್ಯಕವಾಗಿ ಭಯ ಹುಟ್ಟಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಚುನಾವಣೆ ಎಂಬ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಫ್ಯಾಕ್ಟ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ತನಿಖೆ ಮುಖಾಂತರ ಗೊತ್ತಾಗಬೇಕು. ನಾನೇನು ಹೇಳಿದ್ದೀನಂದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ, ಸ್ಪಷ್ಟ ಅದು. ಯಾಕೆ ಅಂತ ಹೇಳಿದ್ರೆ ಫ್ಯಾಕ್ಟ್ಸ್ ಏನಿದೆ ನನಗೆ ಗೊತ್ತಿರುವ ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಎಲ್ಲೂ ಕೂಡ ನಾನು ಭಜನೆ ಹಾಕಿದ್ದೆ, ಹನುಮಾನ್ ಚಾಲೀಸ ಹಾಕಿದ್ದೆ ಅಂತ ಹೇಳಿಲ್ಲ ಅವನು, ಅಥವಾ ಅಜಾನ್ ಬಗ್ಗೆ ಮಾತಾಡಿಲ್ಲ. ಮತ್ತು ಅದರಲ್ಲಿ ಹಿಂದೂಗಳು ಮುಸಲ್ಮಾನರು ಹುಡುಗರು ಹೋಗಿ ಅವನ ಮೇಲೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದ್ದು ಖಂಡಿತ ವಿಡಿಯೋ ನೋಡಿದ್ರೆ ಆ ಹುಡುಗರುಗಳು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಅವ್ರು ಯಾರೇ ಆಗಿರಲಿ. ಆ ಥರ ಹೋಗಿ ಬೆದರಿಕೆ ಹಾಕಿ ಅದು ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಅದು ತಪ್ಪೇ. ಆದರೆ ಅದರಲ್ಲಿ ಇದಕ್ಕೆ ಬೇರೆ ಬಣ್ಣ ಕೊಟ್ಟು ಅಲ್ಲಿ ಇರುವಂಥವರು ಹಿಂದೂಗಳು ಮುಸಲ್ಮಾನರು ಹುಡುಗರುಗಳಿದ್ದಾರೆ, ಅವರಲ್ಲಿ ಸುಮಾರು ಜನ ಅರೆಸ್ಟು ಮಾಡಿದ್ದಾರೆ ಪೊಲೀಸವರು. ಮತ್ತು ಅಲ್ಲೇನೋ ಘಟನೆ ನಡೆದಿದೆ. FIR ಎಲ್ಲೂ ಕೂಡ ಅವರು ಈ ಥರ ಹೇಳಿಲ್ಲ. ಅವ್ನು ಬರೆದು ಕೊಟ್ಟಿರೋ ಕಂಪ್ಲೇಂಟಲ್ಲೂ ಕೂಡ ಅವನು ಹನುಮಾನ್ ಚಾಲೀಸ ಭಜನೆ ಅಜಾನ್ ಬಗ್ಗೆ ಏನೂ ಮಾತಾಡಿಲ್ಲ. ಸುಮ್ಮನೆ ಅದರ ನಂತರ ಬೇರೆ ಬೇರೆ ಥರ ಬಣ್ಣ ಕೊಟ್ಟಿದ್ರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ದುರ್ದೈವದ ಸಂಗತಿ ಅದೇನೇ ಇರಲಿ, ಒಬ್ಬ MP ಆಗಿದ್ದವರು